ಮುದ್ದಾದ ನಾಯಿ, ಬೆಕ್ಕುಗಳ ಜೊತೆ ಆಡೋಕೆ ಚೆನ್ನಾಗಿರುತ್ತೆ. ಸಿಂಹ, ಹುಲಿ, ಚಿರತೆಯನ್ನೆಲ್ಲ ಕಂಡ್ರೆ ಯಾರಿಗೆ ತಾನೇ ಪ್ರೀತಿ ಇದೆ ಹೇಳಿ. ಅವುಗಳನ್ನೇನಿದ್ರು ದೂರದಿಂದ ಬೋನಿನಲ್ಲಿ ನೋಡೋದೇ ಚಂದ. ಹತ್ರ ಹೋಗಕ್ಕೆ ಎಲ್ಲರೂ ಬಾಯಿ ಬಿಡ್ತಾರೆ. ಅದರ ದೊಡ್ಡ ದೊಡ್ಡ ಕಣ್ಣುಗಳು, ಉಗುರು, ನಡೆಯುವ ರೀತಿ ನೋಡಿದ್ರೇನೆ ಭಯವಾಗುತ್ತೆ. ಆದರೆ ಮಂಗಳೂರಿನಲ್ಲೊಬ್ಬ ಮಹಿಳೆ ಬಾವಿಯೊಳಗಿದ್ದ 1 ವರ್ಷದ ಚಿರತೆಯನ್ನ ರಕ್ಷಿಸಿದ್ದಾರೆ. ಪಶುವೈದ್ಯೆಯಾಗಿರುವ ಡಾಕ್ಟರ್ ಮೇಘನಾ ಧೈರ್ಯಕ್ಕೆ ಇದೀಗ ಮೆಚ್ಚುಗೆ ವ್ಯಕ್ತವಾಗಿದೆ. ಕಿನ್ನಿಗೋಳಿ ಸಮೀಪದ ನಿಡ್ಡೋಡಿ ಬಳಿ ನಡೆದ ಈ ಘಟನೆಯಲ್ಲಿ ಚಿರತೆಯನ್ನ ರಕ್ಷಿಸಲು ಮೇಘನಾ ಅವರು ಸುಮಾರು 25 ಅಡಿ ಆಳದ ಬಾವಿಗೆ ಬೋನಿನೊಳಗೆ ಕುಳಿತು ಇಳಿದು ಬಳಿಕ ಚಿರತೆಗೆ ಅರವಳಿಕೆ ಮದ್ದನ್ನು ನೀಡಿ ರಕ್ಷಣೆ ಮಾಡಿದ್ದಾರೆ. ಈ ರಕ್ಷಣಾ ಕಾರ್ಯದ ಬಗ್ಗೆ ಸ್ವತಃ ಮೇಘನಾ ಅವರು ಮಂಗಳೂರು ಮಿರರ್ ಜೊತೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದು ಹೀಗೆ. ಮೊದಲನೇದಾಗಿ ಡಾಕ್ಟರ್ ಮೇಘನಾ ಅವರೇ, ನಿಮಗೆ ಧನ್ಯವಾದಗಳು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೆ ಇನ್ನೊಂದು, ನಿಡ್ಡೋಡಿಯಲ್ಲಿ ಆದಂತಹ ಒಂದು ಚಿರತೆ ರಕ್ಷಣೆ ಕಾರ್ಯಾಚರಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಳ್ಳೋದ್ರ ಜೊತೆಗೆ ಜನಮೆಚ್ಚುಗೆಯನ್ನು ಪಡ್ಕೊಂಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ವೆಲ್ಕಮ್ ಟು ಮ್ಯಾಂಗ್ಳೂರ್ ಮಿರರ್. ಮೊದಲನೇದಾಗಿ ಡಾಕ್ಟರ್ ಮೇಘನಾ ಅವರೇ, ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿ ಕಿರು ಪರಿಚಯ ಮಾಡಿ. ಓಕೆ, ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಅಪ್ರಿಷಿಯೇಷನ್ ಸಿಕ್ಕಿರೋದು ನನಗೂ ಮತ್ತು ನಮ್ಮ ಟೀಮಿಗೆಲ್ಲ ತುಂಬ ಇದು. ಬಟ್ ಆ್ಯಕ್ಚುಲಿ ನಾನು ಬೇಸಿಕ್ಲಿ ಫ್ರಮ್ ಕೊಡಗು, ಬಟ್ ಹುಟ್ಟಿರೋದು ಹುಬ್ಳಿಯಲ್ಲಿ, ಮತ್ತು ತಂದೆ ಪೊಲೀಸಲ್ಲಿದ್ದರು. ಸೊ ಆವಾಗ ನಾವು ತುಂಬ ಟ್ರಾವೆಲಿಂಗ್ ಮಾಡಿ ಫೈನಲಿ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದು ಒಂದು 10-15 ಇಯರ್ಸ್ ಬ್ಯಾಕ್. ಅದಾದಮೇಲೆ ಇವಾಗ ಲಾಸ್ಟ್ 1.5 ಇಯರ್ಸಿಂದ ಇಲ್ಲಿ ಮಂಗಳೂರಿಗೆ ಸೆಟ್ಲ್ ಆಗಿದ್ದೀನಿ. ಮತ್ತು ತಂದೆ PM ಪೆಮ್ಮಯ್ಯ ಅಂತ, ಮತ್ತು ತಾಯಿ PP ಸರಸು ಅಂತ. ಸೊ ಮುಂಚೆಯಿಂದನೇ ನನಗೆ ಪ್ರಾಣಿಗಳಲ್ಲಿ ತುಂಬ ಅಂದರೆ ಇಂಟ್ರೆಸ್ಟ್ ಇತ್ತು. ನಾನು ಚಿಕ್ಕವಳಿದ್ದಾಗ ಅಂತಲೇ ನನ್ನ ಹತ್ರ ಯಾವಾಗಲೂ ನಾಯಿ ಇರೋದು, ಆ ಥರ ಇದರಿಂದ ನನಗೆ ಪ್ರಾಣಿಗಳಂದರೆ ತುಂಬ ಪ್ರೀತಿ. ಸೊ ಅಲ್ಲಿಂದ ನಾನು ವೆಟ್ನರಿ ಸೈನ್ಸ್ ಮಾಡುವ ಅಂತಲೇ ಇದ್ದೆ, ಮತ್ತು ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಹಾಗೆ ವೈಲ್ಡ್ ಲೈಫ್ಗೂ ಸೇರಿ ಇವಾಗ ವರ್ಕಿಂಗ್ ವಿತ್ ವೈಲ್ಡ್ ಲೈಫ್ ಫಾರ್ ದ ಪಾಸ್ಟ್ 6 ಇಯರ್ಸಿಂದ ವೈಲ್ಡ್ ಲೈಫ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷಗಳಿಂದ ಈಗ ವೈಲ್ಡ್ ಲೈಫ್ ಇದರಲ್ಲಿ? ಆಲ್ಮೋಸ್ಟ್ 5 to 6 ಇಯರ್ಸ್ ಆಯಿತು ನಾನು. ಹೌದು. ಸೊ ಈಗ ನಾರ್ಮಲ್ ಆಗಿ ನಾವು ಈಗ ಸಾಕು ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದು ರೀತಿ ಇರುತ್ತೆ. ಅದೇ ವೈಲ್ಡ್ ಲೈಫ್ ಆನಿಮಲ್ಸ್, ವೈಲ್ಡ್ ಆನಿಮಲ್ಸ್ಗಳಿಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏನು ಡಿಫ್ರೆನ್ಸ್? ಅದು ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಕ್ಚುಲಿ ಸಾಕು ಪ್ರಾಣಿಗಳಲ್ಲೆಲ್ಲ ಅಟ್ಲೀಸ್ಟ್ ಜನರಿಗೆ ಗೊತ್ತಿರುತ್ತೆ ಈ ಥರ ಊಟ ಮಾಡ್ತಾ ಇದೆಯಾ ಇಲ್ಲ, ಅಂದರೆ ನಮ್ಗೆ ಹಿಸ್ಟ್ರಿ ಆದರೂ ಸ್ವಲ್ಪ ಆದರೂ ಅವ್ರು ಹೇಳ್ಬೋದು. ಕಾಡು ಪ್ರಾಣಿಯಲ್ಲಿ ಏನಾಗುತ್ತೆ ಅಂದರೆ ಇಂಜುರಿಯಾಗಿ ಸಿಗುತ್ತೆ, ನಮಗೆ ತಂದು ಕೊಡ್ತಾರೆ. ಜನರಿಗೂ ಗೊತ್ತಿರೋದಿಲ್ಲ ಏನಾಗಿರ್ಬೋದು ಅಂತ. ಈ ಥರ ಆಕ್ಸಿಡೆಂಟ್ ಆದರೆ ಅವ್ರು ಹೇಳ್ಬೋದು, ಅವ್ರು ಮುಂದೆ ಆಗಿದ್ದರೆ ಹೇಳ್ಬೋದು. ಬಟ್ ಇಲ್ಲ ಅಂದರೆ ನಮಗೆ ಐಡಿಯಾ ಇರೋದಿಲ್ಲ ಎಂಥ ಇದು ಅಂತ. ನಾವು ಬರೀ ಎಕ್ಸಾಮಿನ್ ಮಾಡಿ ಅದರ ಬೇಸಿಸ್ ಮೇಲೆ ನಾವು ಈ ಥರ ಆಗಿರ್ಬೋದು ಆ ಥರ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಸೊ ತುಂಬ ಡಿಫ್ರೆನ್ಸ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇನಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಮಗೆ ಎಲ್ಲಿ ಸ್ವಲ್ಪ ಆದರೂ ಸುಲಭ ಆಗ್ತದೆ ಅದು. ಹೌದು. ಆಮೇಲೆ ಅದೇ ಓದಿ ಮತ್ತು ಬೇರೆ ಮೆಂಟರ್ಸ್ ಅವರೆಲ್ಲ ಡಿಸ್ಕಸ್ ಎಲ್ಲ ಮಾಡಿದಾಗ ನಮಗೆ ಐಡಿಯಾ ಬರುತ್ತೆ, ಈ ಥರ ಆಗಿರ್ಬೋದು ಆ ಥರ ಅಂತ. ಈಗ ಇನ್ನೊಂದೇನಂದ್ರೆ, ಈಗ ರೀಸೆಂಟ್ ಆಗಿ ನಿಡ್ಡೋಡಿ ಆಪರೇಷನ್ ತುಂಬಾ ಫೇಮಸ್ ಆಗಿದ್ದು, ನಿಮ್ಗೂ ತುಂಬಾ ಖ್ಯಾತಿಯನ್ನು ಕೊಡ್ತು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಅದು ಹೇಗಾಯ್ತು, ಅಂದ್ರೆ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹೇಗೆ ಸ್ಟಾರ್ಟ್ ಆಯ್ತು ಅದು ಆಪರೇಷನ್? ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್ ರೀಜನಲ್ಲಿ ಡಾಕ್ಟರ್ ಯಶಸ್ವಿ ಅವರು ತುಂಬ ರೆಸ್ಕ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರ ಪರಿಚಯ ಇದ್ದಾರೆ. ಸೊ ಏನಾದರೂ ಈ ಥರ ಲೆಪರ್ಡ್ ಅಥವಾ ಗಾರ್ ಆ ಥರ ರೆಸ್ಕ್ಯೂಸ್ ಇದ್ದಾಗ ಇವ್ರಿಗೆ ಕಾಲ್ ಬರೋದು. ಸೊ ಅದೇ ಥರ ಸಂಡೇನು 12th ಫೆಬ್ರವರಿಗೆ ಆಲ್ಮೋಸ್ಟ್ ಒಂದು 9:30ಗೆ ಅವ್ರಿಗೆ ಕಾಲ್ ಬಂತು. ಸೊ ಈ ಥರ ಬಾವಿಗೆ ಒಂದು ಚಿರತೆ ಬಿದ್ದಿದೆ ಅಂತ. ಅವ್ರು ಆ್ಯಕ್ಚುಲಿ ಮೂಡುಬಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೈ ಮಾಡಿದ್ದಾರೆ. ಸೊ ಜನರಲಿ ಏನಾಗುತ್ತೆ ಅಂದರೆ ವೆಲ್ಲಿಗೆ ಬಿದ್ದಾಗ ಅವರು ಲ್ಯಾಡರ್ ಹಾಕಿ ಇಲ್ಲಾಂದರೆ ಕೇಜ್ ಹಾಕಿ ಇಡ್ತಾರೆ. ಸೊ ಆಲ್ಮೋಸ್ಟ್ 98% ಆಫ್ ದ ಟೈಮ್ಸ್ ಲೆಪರ್ಡ್ ಅದಾಗಿ ಹತ್ತಿ ಬಂದು ಸಿಗಾಕೊಳ್ಳುತ್ತೆ ಕೇಜ್ ಒಳಗಡೆ. ಆಮೇಲೆ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡ್ತಾರೆ. ಬಟ್ ಈ ಸಿಚುವೇಷನಲ್ಲಿ ಆ ಥರ ಆಗಲಿಲ್ಲ, ಯಾಕಂದರೆ ಅವೆಲ್ಲಿದ್ದು ಕೆಳಗಡೆ ಒಂದು ಸ್ವಲ್ಪ ಕೇವಿಂಗ್ ಥರ ಇತ್ತು. ಸೊ ಅಲ್ಲಿಗೆ ಹೋಗಿ ಅದು ಕೂತ್ಕೊಂಡ್ಬಿಟ್ಟಿತ್ತು, ಅಲ್ಲಿಂದ ಆಚೆ ಬರ್ತಾ ಇರಲಿಲ್ಲ. ಮತ್ತು ಅವರು ಫುಲ್ ಡೇ ಟ್ರೈ ಮಾಡಿದ್ದಾರೆ, ಬಂದಿಲ್ಲ ಅಂತ ನೆಕ್ಸ್ಟ್ ಡೇ ಬೆಳಿಗ್ಗೆ ಡಾಕ್ಟರ್ ಯಶಸ್ವಿ ಅವರಿಗೆ ಕಾಲ್ ಬಂತು.
ಸೊ ಅಲ್ಲಿಂದ ಡಾಕ್ಟರ್ ಯಶಸ್ವಿ ಅವರು ನಮ್ಮ ಟೀಮನ್ನು ಫುಲ್ ರೆಡಿ ಮಾಡಿಕೊಂಡು, ನಾನು ಡಾಕ್ಟರ್ ಪೃಥ್ವಿ, ಡಾಕ್ಟರ್ ನಫೀಸಾ ಮತ್ತು ಡಾಕ್ಟರ್ ಯಶಸ್ವಿ ಅವರೆಲ್ಲ ಸ್ಪಾಟಿಗೆ ಹೋದ್ವಿ. ಆಲ್ಮೋಸ್ಟ್ ಒಂದು 10:30-11 ಆಗಿತ್ತು. ಸೊ ಸ್ಪಾಟಿಗೆ ಹೋಗಾದ್ಮೇಲೆ ಅಲ್ಲಿ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅವರು ಇದ್ದರು. ಸೊ ಅವರೆಲ್ಲ ಗನ್ ಎಲ್ಲ ರೆಡಿ ಇಟ್ಟಿದ್ರು, ಕೇಜ್ ಎಲ್ಲ ರೆಡಿ ಇತ್ತು, ಮತ್ತು ಕ್ರೌಡ್ ಕಂಟ್ರೋಲ್ ಎಲ್ಲ ಇತ್ತು. ಸೊ ಕಮ್ಮಿ ಜನ ಇದ್ದರು. ಸೊ ಅಷ್ಟು ಒಂದೊಂದ್ಸರಿ ಏನಾಗುತ್ತೆ ಅಂದರೆ ರೆಸ್ಕ್ಯೂ ಸ್ಪಾಟಲ್ಲಿ ತುಂಬ ಜನ ಇದ್ದಾಗ ಲೆಪರ್ಡ್ಗೂ ಫುಲ್ ಇದಾಗುತ್ತೆ. ಸೊ ಆ ಟೈಮಲ್ಲಿ ಆಪ್ರೇಷನ್ನು ಅಷ್ಟು ಸ್ಮೂತ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಬಟ್ ಈ ಟೈಮ್ ಎಲ್ಲ ಅಂಡರ್ ಕಂಟ್ರೋಲ್ ಇತ್ತು. ಸೊ ನಾವು ಬರೀ ಹೋಗಿ ಅಸೆಸ್ ಮಾಡಿ ಡಾಟ್ ಮಾಡಿ ಅದನ್ನು ರೆಸ್ಕ್ಯೂ ಮಾಡೋದಷ್ಟೇ ಇದ್ದದ್ದು. ಸೊ ನಾವು ಹೋಗಿ ಅಲ್ಲಿ ಮೇಲೆಯಿಂದ ನೋಡಿದಾಗ ನಮಗೆ ಬಾವಿಯಲ್ಲಿ ಏನೂ ಕಾಣ್ತಾನೇ ಇರಲಿಲ್ಲ. ಅಂದರೆ ಆ ಲೆಪರ್ಡ್ ಫುಲ್ ಬಚ್ಚಿಟ್ಕೊಂಡಿತ್ತು. ನಮಗೆ ಅದು ಎಷ್ಟು ದೊಡ್ಡದಿರ್ಬೋದು, ಇಂಜುರಿ ಇದೆಯಾ ಏನಾದರೂ, ಆ ಥರ ಏನೂ ಐಡಿಯಾ ಇರಲಿಲ್ಲ. ಸೊ ದಿ ಓನ್ಲಿ ಅದರ್ ಆಪ್ಷನ್ ನಮಗೆ ಇದ್ದಿದ್ದು ಯಾವುದೊಬ್ಬರು ಕೇಜ್ ಒಳಗಡೆ ಹೋಗಿ ಕೇಜ್ನ ಕೆಳಗಡೆ ಇಳಿಸಾದ್ಮೇಲೆ ಡಾಟ್ ಮಾಡೋದು. ಸೊ ಅದಕ್ಕೆ ನಾನು ವಾಲಂಟಿಯರ್ ಮಾಡಿದ್ದು. ಬಿಫೋರ್ ಗೋಯಿಂಗ್ ಇನ್ ಅದೇ ನಾವು ಜನರಲಿ ವಿತ್ ಬಿಫೋರ್ ಎವ್ರಿ ರೆಸ್ಕ್ಯೂ ನಾವು ಅದೇ ಡಾಟ್ ಗನ್ ಸರಿಯಾಗಿ ವರ್ಕ್ ಮಾಡ್ತಾ ಇದೆಯಾ ಆ ಥರ ಟೆಸ್ಟ್ ಶಾಟ್ಸ್ ಎಲ್ಲ ತೊಗೊಂಡು ಎವ್ರಿಥಿಂಗ್ ಎಲ್ಲ ರೆಡಿ ಮಾಡಿಕೊಂಡು ವಿತ್ ದ ಮೆಡಿಸಿನ್ಸ್ ನಾನು ಹೋಗಿ ಕೇಜಲ್ಲಿದ್ದೆ. ಮತ್ತು ವಿತ್ ದ ಹೆಲ್ಪ್ ಆಫ್ ದ ಲೋಕಲ್ಸ್ ಆ್ಯಂಡ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಜ್ನ ಅವರು ಬಾಟಮ್ ಆಫ್ ದ ವೆಲ್ಗೆ ಸ್ಲೋಲಿ ಕೆಳಗಡೆ ಇಳಿಸಿ, ಆಮೇಲೆ ನಾನು ಇಮಿಡಿಯೇಟ್ಲಿ ದ ಮೊಮೆಂಟ್ ಅದು ಕೆಳಗಡೆ ಇಳ್ದಿದ್ದಂಗೆ ನಂಗೆ ಮುಂದೆನೇ ಕೂರಿದ್ದು ಕಾಣಿಸ್ತದು. ಸೊ ನನಗದು ಅಂಡ್ ಪೊಸಿಷನ್ ವಾಸ್ ಸಚ್ ದಟ್ ನನಗೆ ಅದು ಈಸಿ ಶಾಟ್ ಇತ್ತು. ಏನಾದರೂ ಅಲ್ಲಿಂದ ಅದು ಮೂವ್ ಆಗಿದ್ದಿದ್ರೆ ನನಗೆ ಗನ್ ಮ್ಯಾನಿಪ್ಯುಲೇಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಆ ಕೇಜಲ್ಲಿ. ಸೊ ನನಗೆ ಗೊತ್ತಿತ್ತು ಇದು ಒಂದೇ ಶಾಟ್ ಇರೋದು. ಸೊ ಇಮಿಡಿಯೇಟ್ಲಿ ನಾನೆಲ್ಲ ಇಂಜೆಕ್ಷನ್ ಎಲ್ಲ ಲೋಡ್ ಮಾಡಿಕೊಂಡು ಐ ಟುಕ್ ದ ಶಾಟ್ ಆ್ಯಂಡ್ ಇಟ್ ವಾಸ್ ಕರೆಕ್ಟ್ ಪರ್ಫೆಕ್ಟಾಗಿ ಬಿತ್ತು. ಸೊ ವಿದಿನ್ ದ ನೆಕ್ಸ್ಟ್ 10-15 minutes ದ ಆ್ಯನಿಮಲ್ ವಾಸ್ ಸೆಡೇಟೆಡ್. ಮತ್ತು ಒಬ್ಬರು ಲೋಕಲ್ ಅವರು ಕೆಳಗಡೆ ಇಳಿದು ನನಗೆ ಹೆಲ್ಪ್ ಮಾಡಿದ್ರು ಲೆಪರ್ಡ್ನ ಕೇಜ್ ಒಳಗಡೆ ತರೋಕ್ಕೆ. ಆಮೇಲೆ ನಾವು ಮೇಲೆಗೆ ನಮ್ಮನ್ನು ಎತ್ತಿದ್ರು. ಓಕೆ, ಈ ಆಪರೇಷನ್ ಅಲ್ಲಿ ಈಗ ನೀವೇ ಯಾಕೆ ಮುಂದೆ ಅದರ ಬಾವಿ ಒಳಗೆ ಇಳಿಯೋದಕ್ಕೆ ನೀವೇ ಯಾಕೆ ಧೈರ್ಯ ಮಾಡಿದ್ರಿ ಅಂತ? ಅಲ್ಲ, ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ಎಲ್ಲರೂ ರೆಡಿ ಇದ್ದರು. ಜಸ್ಟ್ ದಟ್ ನಾನು ವಾಲಂಟಿಯರ್ ನಾನು ಫಸ್ಟ್ ಹೇಳಿದ್ದು ಅಂತ. ಮತ್ತು ಸರ್ಟನ್ ಫ್ಯಾಕ್ಟರ್ಸ್ ಲೈಕ್ ಅದೇ ಇವಾಗ ನಾನು ಒಳಗಡೆ ಹೋಗಿದ್ದಿದ್ರೆ ಸ್ವಲ್ಪ ವೆಯ್ಟ್ ನಂದು ಇದಾಗುತ್ತೆ. ಸೊ ಕೆಳಗಡೆ ಕೇಜ್ ಜೊತೆ ಇಳ್ಸೋಕ್ಕೂ ಈಸಿ ಆಗುತ್ತೆ. ಮತ್ತು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸು ಇದೆ ನನಗೆ ಸ್ವಲ್ಪ ಇದು. ಸೊ ಐ ವಾಲಂಟಿಯರ್ಡ್. ಆ ಥರ ಏನೂ ಇಲ್ಲ, ನಮ್ಮ ಟೀಮವ್ರು ಯಾರಾದರೂ ಹೋಗ್ತಾ ಇದ್ರು. ಇವಾಗ ನೀವೇ ಹೇಳಿದಾಗೆ ಆಲ್ರೆಡಿ ಅದು ಒಂದಿನ ಆಲ್ಮೋಸ್ಟ್ 2 days ಆಗಿದೆ, ಅದಕ್ಕೆ ಯಾವುದೇ ರೀತಿ ಫುಡ್ ಇಲ್ಲ. ಆಮೇಲೆ ಆಲ್ಮೋಸ್ಟ್ 25 ಅಡಿ ಬಾವಿ ಇರುವಂತದ್ದು. ಹೌದು. ಸೊ ಅದ್ರ ಒಳಗೆ ಇಳಿಬೇಕಾದ್ರೆ ನಿಮ್ಮ ಮೆಂಟಲ್ ಸ್ಟೇಟಸ್ ಅಂದ್ರೆ ಎಷ್ಟಾದ್ರೂ ವೈಲ್ಡ್ ಆನಿಮಲ್ ಪ್ರಿಕಾಷನ್ಸ್ ಇರ್ಬೋದು ನಿಮ್ಮ ಹತ್ರ, ಅಥವಾ ಅದಕ್ಕೆ ಏನು ಅನ್ಕಾನ್ಶಿಯಸ್ ಆಗುವ ರೀತಿಯಂತಹ ಇಂಜೆಕ್ಷನ್ಸ್ ಗಳಿರ್ಬೋದು, ಬಟ್ ಆದ್ರೂ ಆ ಮೆಂಟಲ್ ಸ್ಟೇಟಸ್ ಏನಿತ್ತು? ಸೊ ಆ ಟೈಮಲ್ಲಿ ಐ ಮೀನ್ ಎನಿ ರೆಸ್ಕ್ಯೂಗೆ ಹೋದಾಗನು ಎಷ್ಟೇ ಐ ಮೀನ್ ಆ್ಯನಿಮಲ್ ಅವ್ರು ಯಾರಾದರೂ ಹೇಳಿದ್ರು ಆ್ಯನಿಮಲ್ ತುಂಬ ವೀಕ್ ಇದೆ, ಆ ಥರ ಅಟ್ಯಾಕ್ ಮಾಡೋದಿಲ್ಲ ಅಂದ್ರೂ ನಾವು ಯಾವತ್ತೂ ಅದನ್ನು ನಂಬೋದಿಲ್ಲ. ನಾವು ಯಾವತ್ತೂ ಪ್ರಿಪೇರ್ ಆಗೇ ಹೋಗ್ತೀವಿ, ಈ ಥರ ಆಗ್ಬೋದು, ಸೊ ಈ ಥರ ಆದಾಗ ಏನಂತ. ಸೊ ಆ ಟೈಮಲ್ಲೂ ನನಗಿತ್ತು ಕೆಳಗಡೆ ಹೋಗ್ತಾ ಅದು ಕೇಜಿಗೆ ಅಟ್ಯಾಕ್ ಮಾಡ್ಬೋದು, ಅದೆಲ್ಲ ಸ್ವಲ್ಪ ಇತ್ತು. ಸೊ ನನಗೊಂದಿತ್ತಂದರೆ ಕೇಜ್ ಥ್ರೂ ಅಂತೂ ಅದ್ರ ಕೈ ಬರೋದಿಲ್ಲ. ಸೊ ನನಗೆ ಕೇಜ್ ಒಳಗಡೆ ಇರೋದ್ರಿಂದ ಸೇಫ್ಟಿ ಇತ್ತು. ಮತ್ತು ನಾನು ಇದು ಎನಸ್ತೀಶಾ ಎಲ್ಲ ತೊಗೊಂಡು ಹೋಗಿದೆ. ಸೊ ಇನ್ ಕೇಸ್ ಫಸ್ಟ್ ಸ್ಟಾರ್ಟ್ ಮಿಸ್ ಆದ್ರೂ ಸೆಕೆಂಡ್ ಇರುತ್ತೆ ಆ ಥರ. ಸೊ ಪ್ರಿಪೇರ್ ಆಗೇ ಹೋಗಿದ್ದಿದ್ದು. ಅದು ಸ್ವಲ್ಪ ಅದೇ ಕೆಳಗಡೆ ಇಳಿಸುವಾಗ ಎಲ್ಲ ಸ್ವಲ್ಪ ಆದರೂ ಭಯ ಇತ್ತು ನನಗೆ, ಬಟ್ ಅದ್ರ ಮೇಲೆ ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಲ್ಲ. ಸೊ ಆದಷ್ಟು ಬೇಗ ಇದು ಒಂದು ರೆಸ್ಕ್ಯೂ ಆದರೆ ಸೊ ಸೇಫ್ಟಿ ಫಾರ್ ಬೋತ್ ಲೆಪರ್ಡ್ಗೂ ನನಗೂ ಮತ್ತು ಆಚೆ ಇರೋರ್ಗೂ ಎಲ್ಲರಿಗೂ ಸೇಫ್ ಇರುತ್ತೆ ಅಂತ ಅಷ್ಟೇ ತಲೆಯಲ್ಲಿತ್ತು. ಸೊ ಆದಷ್ಟು ಬೇಗ ಮಾಡು ಅಂತಲೇ ಇತ್ತು ಅಷ್ಟೇ. ಇವಾಗ ನೀವು ಹೇಳಿದ್ರೆ ಈ ಸಲದ ಆಪರೇಷನ್ ಅಲ್ಲಿ ನೀವು ಬೋನ್ ಯಾವಾಗ ಕೆಳಗೆ ಇಳಿಸಿದಾಗ ಈಸಿ ನಿಮಗೆ ಟಾರ್ಗೆಟ್ ಸಿಕ್ತು. ಇನ್ ಕೇಸ್ ಅದೇನೋ ಮೂವ್ಮೆಂಟ್ ಆಗಿದ್ರೆ ಸೊ ಅದು ಸೇಫ್ ಅಂದ್ರೆ ಈಗ ಬೋನ್ ಕೇಜ್ ಒಳಗೆ ಕೂತ್ಕೊಂಡು ಡಾಟ್ ಮಾಡುವಂತದ್ದು ಸೇಫ್ ಅಷ್ಟು ಈಸಿನಾ ಅಂತ? ಈಸಿ ಅಲ್ಲ, ಬಟ್ ಸೇಫ್, ನನಗೆ ಸೇಫ್ ಇತ್ತು. ಯಾಕಂದರೆ ಅದು ನಾನು ಹೇಳಿದ ಅದು ಕೇಜ್ ಒಳಗಡೆ ಅಂತೂ ಕೈ ಆಗ್ತಾ ಇರಲಿಲ್ಲ. ನಾನು ಏನಾದರೂ ಸೈಡಿಗೆ ಹೋಗಿ ನಾನು ಸ್ವಲ್ಪ ಇದಾಗಿರೋದು ಅದು ಸ್ಕ್ರ್ಯಾಚ್ ಮಾಡಿರೋದಷ್ಟೇ. ಬಟ್ ಇಲ್ಲ, ಅದು ಸಿಚುವೇಶನ್ ಎವ್ರಿ ಸಿಚುವೇಶನ್ ಡಿಫ್ರೆಂಟ್, ಎವ್ರಿ ರೆಸ್ಕ್ಯೂ ಸಿಚುವೇಶನ್ ವಿಲ್ ಬಿ ಡಿಫ್ರೆಂಟ್. ಈ ಇದರಲ್ಲಿ ನಮ್ಗೆ ಈ ಆಪ್ಷನ್ ಸೇಫೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಈ ಥರ ಮಾಡಿದ್ವಿ. ಬೇರೆ ಸಿಚುವೇಶನಲ್ಲಿ ಬೇರೆ ಬೆಟರ್ ಆಪ್ಷನ್ಸ್ ಇರುತ್ತೆ. ಸೊ ಆ ಥರ ನೋಡ್ಕೊಂಡು ನಾವು ಡಿಸಿಷನ್ ತಗೊಳ್ಳೋದು. ಇವಾಗ ನೀವು ಅದಕ್ಕೆ ಇಂಜೆಕ್ಷನ್ ಡ್ರಾಪ್ ಮಾಡಿದ್ದೀರಾ,
ಅದಕ್ಕೆ ರೆಸ್ಪಾಂಡ್ ಮಾಡದೇ ಇದ್ದಿದ್ರೆ ಕೆಲವೊಂದು ಅನಿಮಲ್ಸ್ ನಾವು ಪ್ರೀವಿಯಸ್ ಕೇಸ್ಗಳನ್ನು ನೋಡಿದಾಗ ಕೆಲವೊಂದರಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ ಕೆಲವೊಂದು ಅನಿಮಲ್ಸ್ಗಳು. ಸೊ ನೆಕ್ಸ್ಟ್ ಪ್ಲಾನ್ ಏನಿತ್ತು? ಇಲ್ಲ, ಐ ಮೀನ್ ಎಕ್ಸ್ಟ್ರಾ ಎನಸ್ತೀಶಾ ಎಲ್ಲ ಇತ್ತು ನನ್ನ ಹತ್ರ, ಮತ್ತು ಡಾರ್ಟ್ಸ್ ಎಲ್ಲ ರೆಡಿ ಇತ್ತು. ಸೊ ಇನ್ ಕೇಸ್ ಈ ಡಾರ್ಟ್ ಏನಾದರೂ ಫೇಲ್ ಆಗಿದ್ದಿದ್ರೆ ನಾನು ಸೆಕೆಂಡ್ ಶಾಟ್ ಎಲ್ಲ ತೊಗೊಳ್ತಾ ಇದ್ದೆ. ಬಟ್ ಅದೇ ಸೆಕೆಂಡ್ ಶಾಟ್ ಎಲ್ಲ ತೊಗೊಳ್ಳುವಾಗ ಅದು ಆಬ್ವಿಯಸ್ಲಿ ಮೂವ್ ಆಗಿರುತ್ತೆ ಫಸ್ಟ್ ಇದರಿಂದ. ಸೊ ಆವಾಗ ನನಗೆ ಗನ್ನ ಮ್ಯಾನಿಪುಲೇಟ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ಆವಾಗ ಅವ್ರು ಮೇಲೆಯಿಂದ ಕೇಜ್ ಎಲ್ಲ ತಿರುಗಿಸ್ಬೇಕಾಗ್ತಾ ಇತ್ತು, ಆ ಥರ ಎಲ್ಲ ಇತ್ತು. ಬಟ್ ಲಕಿಲಿ ಈ ಇದರಲ್ಲಿ ನನಗೆ ಅದು ಮುಂದೆನೇ ಕೂತಿರೋದ್ರಿಂದ ನನಗೆ ಗನ್ ಹಿಂಗೆ ಸೀದಾನೇ ಇಟ್ಕೊಂಡು ಹೊಡೆಯೋ ಇದಿತ್ತು. ಸೊ ಆಫ್ಟರ್ ದ ಆಪರೇಷನ್ ತುಂಬಾ ವಿಡಿಯೋ ವೈರಲ್ ಆಗಿತ್ತು, ತುಂಬಾ ಜನ ರೆಸ್ಪಾನ್ಸ್ ಹೇಗಿದೆ ನಿಮಗೆ? ಆ್ಯಕ್ಚುಲಿ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ನಮಗೆ ಇದು ನಾವು ತುಂಬ ರೆಸ್ಕ್ಯೂಸ್ ಮಾಡಿದ್ದೀವಿ, ಅದೇ ಥರ ಇದನ್ನು ನಮಗೆ ಅಷ್ಟೇ ಇರುತ್ತೆ ಅಂತ ಇತ್ತು. ನಾವು ಬರೀ ನಮ್ಮದು ವೆಟ್ನರಿ ಗ್ರೂಪ್ಸಲ್ಲಿ, ವೈಲ್ಡ್ ಲೈಫ್ ಗ್ರೂಪ್ಸಲ್ಲಿ ಎಲ್ಲ ಹಾಕಿರೋದಷ್ಟೇ. ಅದಾದಮೇಲೆ ಇಷ್ಟು ವೈರಲ್ ಆಗುತ್ತೆ ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ನಮ್ಮ ಟೀಮು ಎಲ್ಲ ತುಂಬ ಖುಷಿಯಾದ್ವಿ. ಅಂದರೆ ಏನಾಗುತ್ತೆ ಅಂದರೆ ತುಂಬ ಜನ ಈ ಥರ ಮಾಡ್ತಾ ಇರ್ತಾರೆ, ಬಟ್ ಅದು ಬರೋದಿಲ್ಲ ಮುಂದೆ. ಸೊ ಅಟ್ಲೀಸ್ಟ್ ನಾವು ಇವಾಗ ಜನಕ್ಕೆ ಇನ್ಸ್ಪೈರ್ ಮಾಡಿದ್ರೆ ಅಂದರೆ ಖುಷಿ ಆಗುತ್ತೆ. ಇದು ಒಂದು ಅಂದ್ರೆ ಒಂದು ಹೆಣ್ಣು ಮಗಳು ಅದರ ಮೈನ್ ಟಾಸ್ಕ್ಗಳಲ್ಲಿ ಯಾವಾಗಲೂ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ್ರು ಮೆನ್ಸ್ ಹೈಯೆಸ್ಟ್ ಇರ್ತಾರೆ. ಸೊ ಫಸ್ಟ್ ಟೈಮ್ ಒಂದು ಲೇಡೀಸ್ ಹೋಗಿ ಆ ಥರ ಆಪರೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಡಿಫ್ರೆಂಟ್ ಆಗಿ ಕಾಣಿಸಿರ್ಬೋದು ಅನ್ಸ್ಕೊತೀನಿ. ಅದೇ ಆ್ಯಕ್ಚುಲಿ ಹೋಪ್ಫುಲಿ ಫ್ಯೂಚರಲ್ಲಿ ಆ ಥರ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಅಂತ. ಯಾಕಂದರೆ ಎಲ್ಲರೂ ಅನ್ಕೊತಾರೆ ಹುಡುಗಿಯರಿಗೆ ಆಗೋದಿಲ್ಲ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ. ಸೊ ಹೋಪ್ಫುಲಿ ಇನ್ ದ ಫ್ಯೂಚರ್ ಆ ಥರ ಇದು ಬರೋದಿಲ್ಲ. ಯಾಕಂದರೆ ನಾವು ಜನರಲಿ ಮೇಲ್ ಫೀಮೇಲ್ ಆ ಥರ ಎನಿ ಇದು ಪ್ರೊಫೆಷನಲ್ಲಿ ಎಸ್ಪೆಷಲಿ ವೆಟ್ನರಿ ಇದರಲ್ಲಿ ಮೇಲ್ ಫೀಮೇಲ್ ಅಂತ ನಾಟ್ ನೆಸೆಸರಿ. ಸೊ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಸೊ ಮೇನ್ ಅದೇ ನೀವು ಹೇಳಿದ್ರಿ ಆಲ್ರೆಡಿ ಸೇಫ್ಟಿ ಬಗ್ಗೆ ಅದು ಚೆನ್ನಾಗಿ ಏನು ತೊಂದರೆ ಆಗಲಿಲ್ಲ ಅಂತ. ಸೊ ಇದುವರೆಗೆ ನೀವು ಎಷ್ಟು ವೈಲ್ಡ್ ಅನಿಮಲ್ಸ್ ಆಪರೇಷನ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಸೊ ಈ ಥರ ಈ ಲೆಪರ್ಡ್ ರೆಸ್ಕ್ಯೂ ಇದರಲ್ಲಿ ನಾನು ಒಂದು 5 to 6 ಅಷ್ಟೇ ಮಾಡಿರೋದು. ಸೊ ನಮ್ಮ ಟೀಮ್ದು ಡಾಕ್ಟರ್ ಯಶಸ್ವಿ ಅವರು ಆಲ್ಮೋಸ್ಟ್ 6-7 ಇಯರ್ಸಿಂದ ಇಲ್ಲಿ ಲೆಪರ್ಡ್ ರೆಸ್ಕ್ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 40 ಅಟ್ಲೀಸ್ಟ್ ಅವ್ರು ಮಾಡಿರ್ಬೋದು. ಸೊ ಅದು ಬಿಟ್ಟು ಬೇರೆ ಇದು ಅವರು ಗಾರ್ಗೆಲ್ಲ ಮಾಡಿದ್ದಾರೆ, ಗಾರ್ ರೆಸ್ಕ್ಯೂ ಆಪ್ರೇಷನ್ಸಲ್ಲಿ ಎಲ್ಲ. ಅದರ್ ದೆನ್ ದಟ್ ಬೇರೆ ವೈಲ್ಡ್ ಲೈಫ್ ಎಲ್ಲ ನಮಗೆ ಅಂದರೆ ವೈಲ್ಡ್ ಲೈಫ್ ರೆಸ್ಕ್ಯೂಯರ್ಸ್ ಅವರು ರೆಸ್ಕ್ಯೂ ಮಾಡಿ ಏನಾದರೂ ಇಂಜುರಿ ಇದ್ದರೆ ತರೋದು, ಇಲ್ಲಾಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಕಾಲ್ಪನಿ ಇಂಜುರಿ ಆದಮೇಲೆ ಅವ್ರ ಕೈಯಲ್ಲಿ ರೆಸ್ಕ್ಯೂ ಆಗಿ ಅವ್ರು ನಮಗೆ ಟ್ರೀಟ್ಮೆಂಟ್ಗೆ ರಿಹ್ಯಾಬಿಲಿಟೇಷನ್ಗೆ ತರೋ ಥರ ಇದೆ. ಸೊ ಆ ಥರನೇ ಇರೋದು. ಮೇಜರ್ ಏನಾದರೂ ಡಾರ್ಟಿಂಗ್ ಆ ಟೈಮಲ್ಲಿ ಬೇಕು ಅಂದರೆ ಅಷ್ಟೇ ನಾವು ವೆಟ್ನರಿ ಇದು ಹೋಗೋದು, ಇಲ್ಲಾಂದರೆ ನಮ್ಮದು ಟ್ರೀಟ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಇರುತ್ತೆ. ಓಕೆ, ಇವಾಗ ನೀವು ಅದು ಹೇಳಿದ್ರೆ ಇವಾಗ ಅದರದ್ದು ಅನಸ್ತೇಷಿಯಾ ಕೊಡುವಂಥ ಪ್ರೊಸೀಜರ್, ಹೌದು, ಅಂದ್ರೆ ಅದು ನೀವು ಮಾತ್ರ ವೆಟರ್ನರಿ ಡಾಕ್ಟರ್ ಮಾತ್ರ ಕೊಡಕ್ಕೆ ಸಾಧ್ಯನಾ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನ ಮಾಡಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಜನರಲಿ ಅದೇ ಮೆಡಿಸಿನ್ಸ್ ಎಲ್ಲ ಇನ್ವಾಲ್ವ್ ಇದ್ದಾಗ ವೆಟರ್ನರಿಯನ್ಸ್ ಇರೋದು ನೆಸೆಸಿಟಿ ಅದು. ಸೊ ಅದು ಮ್ಯಾಂಡೇಟರಿನಾ? ಒಂದು ಆಪರೇಷನ್ ಅಲ್ಲಿ ಅನಸ್ತೇಷಿಯಾ ಮ್ಯಾಂಡೇಟರಿನಾ? ಹೌದು, ಸೇಫರ್ ವೇ ಟು ರೆಸ್ಕ್ಯೂ ಅಷ್ಟೇ ಅದು. ಸೊ ನಮಗೂ ಸೇಫ್ಟಿ ಇರುತ್ತೆ, ಆ್ಯನಿಮಲ್ಗೂ ಸೇಫ್ಟಿ ಇರುತ್ತೆ. ವಿತೌಟ್ ಅನಸ್ತೇಷಿಯಾ ನಾವು ಏನಾದರೂ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಆ್ಯನಿಮಲ್ ವೈಲ್ಡ್ ಲೈಫ್ ಎಸ್ಪೆಷಲಿ, ಯಾಕಂದರೆ ಅವ್ರಿಗೆ ಹ್ಯೂಮನ್ಸ್ದು ಅಷ್ಟು ಇರೋದಿಲ್ಲ ಇದಲ್ವ. ಸೊ ತುಂಬ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ಸಲ್ಲಿನೂ ತುಂಬ ಟೈಮು ಆ್ಯನಿಮಲ್ಸ್ ಸತ್ತೋಗ್ಬೋದು. ಸೊ ಸೇಫ್ ವೇ ಟು ರೆಸ್ಕ್ಯೂ ಅಂದರೆ ನಾವು ಅನಸ್ತೇಷಿಯಾ ಕೊಟ್ಟರೆ ಇಟ್ ಈಸ್ ಆಲ್ವೇಸ್ ಸೇಫ್. ಬಟ್ ಅಗೇನ್ ಅನಸ್ತೇಷಿಯಲ್ಲೂ ಆ್ಯನಿಮಲ್ ಶುಡ್ ಬಿ ಸ್ಲೈಟ್ಲಿ ಹೆಲ್ದಿ. ಅನಸ್ತೇಷಿಯಂದು ಒಂದೊಂದು ಸತಿ ಇದಾಗ್ಬೋದು, ಬಟ್ ಆ ರಿಸ್ಕ್ಗಿಂತ ಅಂದರೆ ಸ್ಟ್ರೆಸ್ಸಿಂದ ಇದು ಹೋಗೋದು ಜಾಸ್ತಿ, ಸತ್ತೋಗಿರೋದು. ಸೊ ಈಗ ಅನಸ್ತೇಷಿಯಾ ಕೊಟ್ಟ ನಂತರ ವಾಟ್ ಇಸ್ ದ ಪ್ರೊಸೀಜರ್? ಅಂದ್ರೆ ಅದಕ್ಕೆ ಎಷ್ಟು ಡ್ಯೂರೇಷನ್ ಅನಸ್ತೇಷಿಯಾ ನಂತರ ಏನು ಮಾಡಬೇಕು ಪ್ರೊಸೀಜರ್? ಸೊ ಅನಸ್ತೇಷಿಯಾ ಕೊಟ್ಟು ಜನರಲಿ ಈ ಸಿಚುವೇಶನಲ್ಲೆಲ್ಲ ಆಲ್ಮೋಸ್ಟ್ ಒಂದು 45 minutes to 1 hour ಎಲ್ಲ ಏನು ಅನಿಮಲ್ ಮಲಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಬೇಕಾದರೂ ಟ್ರೀಟ್ಮೆಂಟ್ ಏನಾದರೂ ಇದ್ದರೆ ಮಾಡ್ಬೋದು. ಇನ್ ಕೇಸ್ ನಮಗೆ ಪ್ರೊಸೀಜರ್ ಏನಾದರೂ ಜಾಸ್ತಿ ಟೈಮ್ ಬೇಕು ಅಂದರೆ ನಾವು ಸೆಕೆಂಡ್ ಶಾಟ್ ಆಫ್ ಅನಸ್ತೇಷಿಯಾ ಅಸೆಸ್ ಮಾಡಿ ಎಲ್ಲ ಕೊಡ್ತೇವೆ, ಆ ಥರ ಇಲ್ಲ. ಬಟ್ ಇನ್ ಕೇಸ್ ನಾವು ಇವಾಗ ಬೇಗ ಅದನ್ನು ಎದ್ದೇಳಿಸ್ಬೇಕು ಅಂದ್ರೂ ಅದಕ್ಕೆ ಅನಸ್ತೇಷಿಯಾಗೆ ನಾವು ರಿವರ್ಸಲ್ ಸಹ ಕೊಡ್ತೇವೆ. ಈ ಸಿಚುವೇಷನಲ್ಲೂ ನಿಡೋಡಿಯಲ್ಲಿ ಆಗಿರೋ ಇದರಲ್ಲೂ ನಾವು ಬೇಗ ಅಸೆಸ್ ಮಾಡಿ ಆದಮೇಲೆ ಅಂದರೆ ಚೆನ್ನಾಗೇ ಇತ್ತು. ಸೊ ಇಮಿಡಿಯೇಟ್ಲಿ ನಾವು ರಿವರ್ಸಲ್ ಸಹ ಕೊಟ್ಟಿದ್ದೀವಿ ಅದಕ್ಕೆ. ಸೊ ಅದು ಅವಾಗ ಬೇಗ ರಿಕವರಿ ಆಗುತ್ತೆ ಅನಸ್ತೇಷಿಯಾ ಅಂತ. ಅನಸ್ತೇಷಿಯಾಗಳು ಹೇಗೆ ಅಂದ್ರೆ ಏಜ್ ಬೇಸಿಸ್ ಅಲ್ಲಿ ನೋಡ್ತೀರಾ ಅಥವಾ ಒಂದು ಈಗ ಟೈಗರ್ಗೆ ಬೇರೆ ತರ, ಲಯನ್ಗೆ ಬೇರೆ ತರ, ಆ ತರ ಇದೆಯಾ? ಇಲ್ಲ, ಅದು ಆಕ್ಚುಲಿ ವೇಟ್ ಪ್ರಕಾರ ನಾವು ಕೊಡೋದು. ಓಕೆ, ಪ್ರಿಡಿಕ್ಷನ್ಸ್
ಹಾಂ, ನಮಗೆ ಅದು ಎಕ್ಸ್ಪೀರಿಯನ್ಸಿಂದ ಬರುತ್ತೆ, ಇಷ್ಟು ದೊಡ್ಡದಂದರೆ ಇಷ್ಟು ವೆಯ್ಟ್ ಇರ್ಬೋದು ಆ ಥರ. ಯಾಕಂದರೆ ವೇಯ್ ಮಾಡೋಕ್ಕಂತೂ ಕಷ್ಟ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಇಷ್ಟಿಷ್ಟು ಅಂತ ನಾವು ತಲೆಯಲ್ಲಿ ಇದು ಮಾಡಿಕೊಂಡು ಆಮೇಲೆ ಡೋಸೇಜ್ ಕ್ಯಾಲ್ಕುಲೇಟ್ ಮಾಡೋದು. ಇವಾಗ ಸಮ್ ಇಯರ್ಸ್ ಬ್ಯಾಕ್ ನಿಮಗೆ ಗೊತ್ತಿರ್ಬೋದು, ಅಂದರೆ ಸಿಟಿ ಒಳಗೆ ಒಂದು ಕಾಡ್ಕೋಣ ಬಂದಿತ್ತು. ಹೌದು. ಸೊ ಅದು ಡೆತ್ ಆಗುತ್ತೆ. ಸೊ ಅದು ಮೇಜರ್ ಆಗಿ ಬಂದಿದೆ, ಅನಸ್ತೇಷಿಯಾ ಓವರ್ ಡೋಸ್ ಆಗಿರ್ಬೋದು ಅಂತ ಹೇಳುವಂತ ಒಂದು ಪಾಯಿಂಟ್ ಬಂತು. ಸೊ ಆ್ಯಕ್ಚುಲಿ ಅದು ಅನಸ್ತೇಷಿಯಾ ಓವರ್ಡೋಸ್ ಅಂತ ಹೇಳ್ತಾರೆ, ಬಟ್ ಅದರ್ ಫ್ಯಾಕ್ಟರ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಆ ಟೈಮಲ್ಲಿ ನೀವು ನೋಡಿದಾಗ ಎಷ್ಟು ಜನ ಇದ್ದರು ಅದಕ್ಕೆ. ನಾನು ಆವಾಗಲೂ ಹೇಳಿದೆ, ಸ್ಟ್ರೆಸ್ಸಿಂದ ಮ್ಯಾಕ್ಸಿಮಮ್ ಆ್ಯನಿಮಲ್ಸ್ ವೈಲ್ಡ್ ಲೈಫ್ ಇದು ಹೋಗೋದು, ನಾಟ್ ಬಿಕಾಸ್ ಆಫ್ ಅನಸ್ತೇಷಿಯಾ. ಸೊ ಅಷ್ಟು ಜನ ಇದ್ದಾಗ ಅದು ಪ್ಯಾನಿಕ್ ಆಗುತ್ತೆ. ಮತ್ತು ನಾವು ಆ್ಯಕ್ಚುಲಿ ವೆಟ್ನರಿಯಲ್ಲಿ ಒಂದು ಕ್ಯಾಪ್ಚರ್ ಮಯೋಪತಿ ಅಂತ ಕಲ್ತಿದ್ದೀವಿ. ಸೊ ವಾಟ್ ಹ್ಯಾಪನ್ಸ್ ಇಸ್, ಸ್ಟ್ರೆಸ್ಸಲ್ಲಿದ್ದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡಕ್ಷನ್ ಎಲ್ಲ ಆಗುತ್ತೆ ಬಾಡಿಯಲ್ಲಿ. ಸೊ ಆವಾಗ ಅದು ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅ ಮೇಜರ್ ಫ್ಯಾಕ್ಟರ್. ಸೊ ಆ ಟೈಮಲ್ಲಿ ದೇ ವಾಸ್ ನೋ ಅದರ್ ಆಪ್ಷನ್ ದ್ಯಾನ್ ಟು ಗಿವ್ ಅನಸ್ತೇಷಿಯಾ. ಇಲ್ಲಾಂದರೆ ಸೇಫ್ ರೆಸ್ಕ್ಯೂ ಆಗ್ತಾ ಇರಲಿಲ್ಲ. ಬಟ್ ಅದು ಸತ್ತೋಯ್ತು, ಬಟ್ ದಟ್ ವಾಸ್ ನಾಟ್ ಮೇಜರ್ಲಿ ಬಿಕಾಸ್ ಆಫ್ ಅನಸ್ತೇಷಿಯಾ. ದೇ ವರ್ ಅದರ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಆಲ್ಸೋ. ಅದು ಆ ನ್ಯೂಸ್ ಇದರಲ್ಲಿ ಹೋಗಾಯಿತು. ಅದು ಹೌದು, ಕರೆಕ್ಟ್. ಹೌದು, ಕರೆಕ್ಟ್. ಹಾಂ. ಸೊ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈಗ ರೀಸೆಂಟ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಬ್ಯಾಂಗ್ಳೂರ್ ಇರ್ಬೋದು, ಮೈಸೂರು ಇರ್ಬೋದು, ಇವನ್ ಕೊಡಗು, ಇವಾಗ ಮಂಗಳೂರಲ್ಲೂ ಅಷ್ಟೇ ಚಿರತೆಗಳು ಜಾಸ್ತಿ ಬರ್ತಾ ಇದೆ. ಅದ್ರ ಜೊತೆಗೆ ಟೈಗರ್ಸ್ ಕೂಡ ಸಿಟಿಗೆ ಬರ್ತಾ ಇದೆ. ಮೇಜರ್ ರೀಸನ್ ಏನಿರ್ಬೋದು? ಮೇಜರ್ ರೀಸನ್ ಇಸ್ ಅರ್ಬನೈಸೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ನಾವು ಏನಾಗ್ತಾ ಇದೆ ಇವಾಗ ಅಂದರೆ, ಫಾರೆಸ್ಟ್ ಇವಾಗ ಫ್ರ್ಯಾಗ್ಮೆಂಟ್ ಆಗ್ತಾ ಇದೆ ತುಂಬ. ಇವಾಗ ಫಾರೆಸ್ಟ್ ಲ್ಯಾಂಡ್ನ ಅಗ್ರಿಕಲ್ಚರ್ ಆಗಲಿ, ಇಲ್ಲಾಂದರೆ ಹೈವೇಸು, ಆ ಥರ ಇದಕ್ಕೆ ಕನ್ವರ್ಟ್ ಆಗ್ತಾ ಇದೆ. ಸೊ ಅದರಿಂದ ಪ್ರಾಣಿಗಳಿಗೂ ಇವಾಗ ಫಾರೆಸ್ಟಿಂದ ಅಷ್ಟು ಪ್ರೇ ಸಿಗೋದು ಕಡಿಮೆ ಆಗ್ತಾ ಅವ್ರೇನು ಮಾಡ್ತಾರೆ, ಈ ಸಿಟಿ ಸೈಡು ಬರ್ತಾರೆ. ಸೊ ಇಲ್ಲಿ ಅವ್ರಿಗೆ ಡಾಗ್ಸ್ ಇರಲಿ, ಕ್ಯಾಟ್ಸ್ ಇರಲಿ, ಆರ್ ಈವನ್ ಹ್ಯೂಮನ್ಸ್ ಈಸಿ ಪ್ರೇ ಥರ ಅವ್ರಿಗೆ. ಸೊ ಇದರಿಂದ ಅವರು ಆ್ಯಕ್ಚುಲಿ ಓನ್ಲಿ ಫಾರ್ ಫುಡ್ ಥರ ಬರ್ತಾ ಇರೋದು. ಬಟ್ ಈಸಿ ಪ್ರೇ ಸಿಕ್ಕಿದಾಗ ಇಲ್ಲೇ ಅಭ್ಯಾಸ ಆಗಿ, ಸೊ ದೇ ಕೀಪ್ ಕಮಿಂಗ್ ಬ್ಯಾಕ್ ಅಂತ. ಬಟ್ ಮೇಜರ್ ರೀಸನ್ ಫಾರೆಸ್ಟ್ ಡಿಸ್ಟ್ರಕ್ಷನ್ನೇ ಆಗ್ತಾ ಇರೋದು ಇದು. ಈಗ ಹೆಚ್ಚಾಗಿ ಅದು ಬಂದಾಗ ಹ್ಯೂಮನ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅನಿಮಲ್ ಈಸಿಲಿ ಅವು ಕ್ಯಾಚ್ ಮಾಡುವಂಥದ್ದು ದನಗಳು ಮತ್ತೆ ನಾಯಿಗಳು. ಹೌದು, ಕರೆಕ್ಟ್. ಸೊ ಈ ಥರದ್ದು ಆದಾಗ ಸೊ ಅದರ ಆಪರೇಷನ್ಸ್ಗಳು ಹೇಗಿರ್ತದೆ? ಸೊ ಆ್ಯಕ್ಚುಲಿ ಫ್ರೀ ರೇಂಜಿಂಗ್ ವೈಲ್ಡ್ ಲೈಫ್ನ ರೆಸ್ಕ್ಯೂ ಮಾಡೋದು ಅಂದರೆ, ಐ ಮೀನ್ ಎಸ್ಪೆಷಲಿ ಅಲ್ಲ, ಇದು ಕೊಡಗಲ್ಲಿ ಟೈಗರ್ದು ಇದೆಲ್ಲ ಆಯ್ತಲ್ಲ, ತುಂಬ ಕಷ್ಟ. ಅದೇ ಯಾಕಂದರೆ ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು, ಅದು ಎಲ್ಲಿ ಹೋಗ್ತಾ ಇದೆ ಆ ಥರ. ಅದಾದಮೇಲೆ ನೀವು ಡಾಟ್ ಮಾಡೋದು. ಐ ಮೀನ್ ಡಾಟ್ ಮಾಡಿ ಆದಮೇಲೇನು ಸೊ 10-15 ಮಿನಿಟ್ಸ್ ಇದಿರುತ್ತೆ ಅದು ಸೆಡೆಟ್ ಆಗೋ ತನಕ. ಆ 10-15 ಮಿನಿಟ್ಸಲ್ಲಿ ಅದು ಎಲ್ಲಿ ಬೇಕಾದರೂ ಹೋಗ್ಬೋದು. ಆ ಟೈಮಲ್ಲಿ ನಿಮಗೆ ಮಿಸ್ ಆದರೆ ಮತ್ತೆ ಅದು ಎಲ್ಲಿ ಹೋಗಿದೆ ಅಂತ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಅದು ಸಿಗೋದಿಲ್ಲ. ಮತ್ತು ಅದು ರಿಕವರಿ ಆಗಿ ಅದಾಗ ಹೋಗುತ್ತೆ, ಮತ್ತು ನೀವು ಡಾಟ್ ಮಾಡಬೇಕಾಗುತ್ತೆ. ತುಂಬ ಚಾಲೆಂಜಸ್ ಇದೆ ಇದು ಫ್ರೀ ರೇಂಜಿಂಗ್ ಇದ್ರ ಮಾಡೋದು ಮತ್ತು ಆ್ಯಂಡ್ ಕ್ಲೋಸ್ಡ್ ಇದರಲ್ಲಿ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಇವಾಗ ನಿಮ್ಮ ಹಸ್ಬೆಂಡ್ ಬಗ್ಗೆ ಸ್ವಲ್ಪ ಹೇಳಿ. ಅವರು ಡಾಕ್ಟರ್ ಯಶಸ್ವಿ ನಾರವಿ ಅಂತ. ಅವರು ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದ ಇಲ್ಲೇ ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಒಂದು ಕ್ಲಿನಿಕ್ ಇದೆ ಕುಲಶೇಖರಲ್ಲಿ, ಲಿಟಲ್ ಪಾಸ್ ವೆಟ್ನರಿ ಕ್ಲಿನಿಕ್ ಅಂತ, ಅಲ್ಲಿ ಇದ್ದಾರೆ. ಬಟ್ ಮೇಜರ್ಲಿ ಹೀ ಈಸ್ ಆಲ್ಸೋ ವೈಲ್ಡ್ ಲೈಫ್ ಗ್ರ್ಯಾಜುಯೇಟ್. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬ ಒಂದು 7 ಇಯರ್ಸಿಂದ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಎನಿ ರೆಸ್ಕ್ಯೂಸ್ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್ ರೀಜನ್ ವಿತ್ ದ ಹೆಲ್ಪ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿ ಗೋಸ್ ಫಾರ್ ಇಟ್. ಸೊ ಇಬ್ರು ಕೂಡ ಸೇಮ್ ಪ್ರೊಫೆಷನಲ್ ಇದ್ದೀರಾ? ಸೊ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯಿತು, ಹೇಗೆ ಹೋಗ್ತಿದ್ದಾರೆ? ಮ್ಯಾರೇಜ್ ಆಗಿ ಜಸ್ಟ್ 1 ಇಯರ್ ಆಗಿರೋದು. ಲೈಫ್ ಇಸ್ ಗುಡ್. ಇಬ್ಬರು ಆ್ಯಕ್ಚುಲಿ ಒಂದೇ ಪ್ರೊಫೆಷನಲ್ಲಿ ಇರೋದ್ರಿಂದ ನಮಗೂ ಈಸಿ ಆಗ್ತಾ ಇದೆ. ಸೊ ನಾವು ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡೋದು ಆ ಥರ ಇಟ್ಸ್ ಗುಡ್ ಒಂದೇ ಇದರಲ್ಲಿ ಇರೋದ್ರಿಂದ. ಮತ್ತೆ ಇನ್ನೊಂದು, ನೀವು ಚಿಟ್ಟೆಪಿಲಿ ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಹಾಂ, ಸೊ ಆ್ಯಕ್ಚುಲಿ ಇದು ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿರೋದು NGO ಟ್ರಸ್ಟು. ಯಾಕಂದರೆ ಇವರು ಒಂದು 6 ಇಯರ್ಸಿಂದ ಮಾಡ್ತಾನೆ ಇದ್ರಲ್ವ. ಸೊ ಅಟ್ಲೀಸ್ಟ್ ಒಂದು ಟ್ರಸ್ಟ್ ಥರ ಇದ್ದರೆ ಸೊ ಆರ್ಗನೈಸ್ಡ್ ಆಗಿ ಆಗುತ್ತೆ ಅಂತ ವೈಲ್ಡ್ ಲೈಫ್ ರೆಸ್ಕ್ಯೂಸ್. ಯಾಕಂದರೆ ಇಲ್ಲಿ ಮಂಗಳೂರಲ್ಲಿ ಎಸ್ಪೆಷಲಿ ದೇರ್ ಆರ್ ನೋ
ದರ್ ಇಸ್ ನೋ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇದು ಅರ್ಬನ್ ವೈಲ್ಡ್ ಲೈಫ್ಗೆ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಇಂಜುರ್ ಆಗಿರೋ ಪ್ರಾಣಿಗಳೆಲ್ಲ ಕ್ಲಿನಿಕ್ಕಿಗೆ ಬರ್ತವೆ, ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನು ವಾಪಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಇಲ್ಲಾಂದರೆ ರೆಸ್ಕ್ಯೂಸ್ಗೆ ಕೊಡ್ಲಿಕ್ಕೆ ಆಗ್ತಾ ಇದೆ. ಇವಾಗ ನಾವು ಇಟ್ಕೊಳ್ಳೋದು ಕಷ್ಟ ಆಗ್ತಾ ಇದೆ, ಯಾಕಂದರೆ ಡೊಮೆಸ್ಟಿಕ್ ಇದು ಕ್ಲಿನಿಕಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈ ಥರ ಒಂದು ಟ್ರಸ್ಟ್ ಮಾಡಿದ್ರೆ ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ ಒನ್ ಪ್ಲೇಸ್, ನಾವು ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ಬೋದು ಅಂತ ಉದ್ದೇಶದಿಂದ ಅಷ್ಟೇ ಈ ಟ್ರಸ್ಟ್ ಆಗಿರೋದು. ಸೊ ಅದೇ ಹೋಪ್ಫುಲಿ ಇನ್ನೂ ತುಂಬ ಪರ್ಮಿಷನ್ಸ್ ಎಲ್ಲ ಇದೆ ನಮಗೆ. ಸೊ ಆಫ್ಟರ್ ದಿಸ್ ಹೋಪ್ಫುಲಿ ನಮ್ಗೆ ಅದೆಲ್ಲ ಇದಾದರೆ ಅಟ್ಲೀಸ್ಟ್ ಮ್ಯಾಂಗ್ಳೂರ್ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಎಲ್ಲ ಬರ್ಡ್ಸ್ ಆಗಲಿ ಸ್ನೇಕ್ಸ್ ಆಗಲಿ ಇಂಜರ್ಡ್ ಆಗಿರೋದೆಲ್ಲ ಒಂದು ಕಡೆ ಬರುತ್ತೆ. ಸೊ ಅಲ್ಲೇ ಟ್ರೀಟ್ಮೆಂಟ್ ಆಗಿ ಅಲ್ಲೇ ರಿಹ್ಯಾಬಿಲಿಟೇಷನ್ ಎಲ್ಲ ಆಗಿ ಅದನ್ನ ವಾಪಸ್ ನಾವು ರಿಲೀಸ್ ಮಾಡ್ಬೋದು, ಆ ಥರ ಇಂಟೆನ್ಷನ್ ಅದು. ಓಕೆ, ಇವಾಗ ರೆಸ್ಕ್ಯೂ ಆಪರೇಷನ್ಸ್ಗಳು ಈಸಿಲಿ ಆಯಿತು ಅಂತ ಇದ್ರು, ಇವಾಗ ಒಂದು ಚಿರತೆ ಅಂದ್ರೆ ತುಂಬಾ ನಮ್ಗೆ ಈಗ ಏನು ನಾವು ನಾರ್ಮಲ್ ಆಗಿ ಸಾಕುವಂತ ಅನಿಮಲ್ಸ್ಗಿಂತ ಈಗ ವೈಲ್ಡ್ ಅನಿಮಲ್ಸ್ಗಳು ತುಂಬಾ ಸೆನ್ಸಿಟಿವ್. ಇವಾಗ ಆ ಜಾಗ ಬಿಟ್ಟು ಅದನ್ನ ಬೇರೆ ಕಡೆ ತಗೊಂಡೋಗಿ ಅವರು ರೆಸ್ಕ್ಯೂ ಆಪರೇಷನ್ ಅಲ್ಲಿ ತಗೊಂಡೋಗಿ ಬಿಟ್ಟಾಗ ಬದುಕೋ ಚಾನ್ಸಸ್ ಇರುತ್ತಾ? ಇಲ್ಲ, ಜನರಲಿ ಕಮ್ಮಿ ಆಗುತ್ತೆ. ಯಾಕಂದರೆ ನೀವು ಬೇರೆ ಕಡೆ ಬಿಟ್ಟಾಗೂ ಆ ಜಾಗದಲ್ಲಿ ಇರೋ ಚಿರತೆಗೆ ಮತ್ತು ಇದು ಕಾಂಪಿಟೇಷನ್ ಥರ ಆಗುತ್ತೆ. ಸೊ ಟೆರಿಟೋರಿಯಲ್ ಫೈಟ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಯಾವುದು ಗೆಲ್ಲುತ್ತೆ ಅದ್ರದ್ದು ಟೆರಿಟರಿ ಆಗುತ್ತೆ ಅದು. ಆ್ಯಂಡ್ ಆಲ್ಸೋ ಅದು ಹೊಸ ಜಾಗಕ್ಕೆ ಹೋದಾಗ ಅಂದರೆ ಅಷ್ಟು ಈಸಿಲಿ ಅದಕ್ಕೆ ಪ್ರೇ ಸಿಗೋದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ಸೊ ಅದು ಪ್ರೇ ಸಿಗೋ ತನಕ ಅಟ್ಲೀಸ್ಟ್ ಸ್ಟಾರ್ವೇಷನಲ್ಲಿರುತ್ತೆ. ಸೊ ಟು ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್. ಸೊ ನಾಟ್ ಜಸ್ಟ್ ಚಿರತೆ, ಮೋಸ್ಟ್ ವೈಲ್ಡ್ ಲೈಫ್ ಆಲ್ಸೋ ನೀವು ಅವ್ರದ್ದು ಎಲ್ಲಾದ್ರೂ ಟೆರಿಟರಿ ಇರುತ್ತೆ. ಆ ಟೆರಿಟರಿಯಿಂದ ಸ್ವಲ್ಪನೂ ಆಚೆ ಈಚೆ ಮಾಡಿದ್ರೂ ಚಾನ್ಸಸ್ ಆಫ್ ಸರ್ವೈವಲ್ ರೆಡ್ಯೂಸಸ್ ಬೈ ಹಾಫ್. ಇವಾಗ ಹೆಚ್ಚಾಗಿ ನಾವು ಸ್ನೇಕ್ಸ್ ಹಾವುಗಳನ್ನು ಹಿಡಿದಾಗ ಅಷ್ಟು ಹೆಚ್ಚಾಗಿ ಚಾರ್ಮಾಡಿ ಅಂತ ಜಾಗ ಅಥವಾ ಆಗುಂಬೆ ಅಂತ ಜಾಗದಲ್ಲಿ ತಗೊಂಡೋಗಿ ಬಿಡ್ತೇವೆ ಅಂತ ಹೇಳ್ತಾರೆ. ಬಿಟ್ಟಾಗ ಕೂಡ ಹಾಗಾದ್ರೆ ನಾವು ಅಂದ್ರೆ ಬಿಡ್ತಾರೆ ಸೇಫ್ ಆಯ್ತು ಅಂತ ಜನ ಅನ್ಕೊಳ್ತಾರೆ. ಹಾಗಾದ್ರೆ ಬದುಕೋ ಚಾನ್ಸಸ್ ತುಂಬಾ ಕಡಿಮೆ. ಹೌದು. ಇವಾಗ ಅಂದ್ರೆ ಅದು ಯಾವ ರೇಂಜಿನ ಬರುತ್ತೆ ಅಂತ ಹೇಳುವಂಥದ್ದು ಯಾವುದೇ ಐಡಿಯಾಗಳು ಇರೋದಿಲ್ಲ. ಇಲ್ಲ, ಬಟ್ ಜನರಲಿ ಹೇಳ್ತಾರೆ ಹಾವುದು ಒಂದು ವಿದಿನ್ ಒಂದು 3-4 ಕಿಲೋಮೀಟರ್ಸ್, ಬಟ್ ಮೇಟಿಂಗ್ ಟೈಮಲ್ಲಿ ಅವ್ರು ಇನ್ನೂ ದೂರ ಹೋಗ್ತಾರೆ. ಸೊ ಆ ಥರ. ಸೊ ಅದೇ, ಬಟ್ ನಾವು ಈವನ್ ರೆಸ್ಕ್ಯೂಸರಿನ ಇದು ಅಲ್ವಾ, ಅವ್ರು ಅಲ್ಲೇ ಬಿಡೋಕ್ಕಾಗೋದಿಲ್ಲ ಅವ್ರಿಗೂ. ಸೊ ಇದು ಜಸ್ಟ್ ಅ ಮಾರಲ್, ಇದು ಏನು ಮಾಡ್ಬೋದು ಅಂತ. ಜಸ್ಟ್ ಟ್ರೀಟ್ಮೆಂಟ್ ಅಷ್ಟೇ. ಅಂದ್ರೆ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತೇವೆ ಅದೇ ಥರ ಟ್ರೀಟ್ಮೆಂಟ್. ಹೌದು. ಅವ್ರು ಆಮೇಲೆ ಕೇರಿಗೆ ತಗೊಳ್ಳೋಬಿಟ್ಟದ್ದು ಅವ್ರಿಗೆ ಬಿಟ್ಟಿದ್ದು. ಸೊ ಸೇಮ್ ಅದು ಅಂದರೆ ಮನುಷ್ಯರಿಗೂ ನಾವು ಇದು ಮಾಡೋಕ್ಕಾಗೋದಿಲ್ಲ, ಅಲ್ಲೇ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗುತ್ತೆ, ಅಲ್ಲೇ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಜಸ್ಟ್ ಅದೇ ಇಂಡಿವಿಜುವಲ್ ಏನಾದರೂ ಅರ್ಥ ಮಾಡಿಸಿ ನಾವು ಇದು ಮಾಡ್ಬೋದು ಅಂದರೆ ಜನ ಲೊಕ್ಯಾಲಿಟಿಗೆ, ದೆನ್ ಓಕೆ ಅಲ್ಲೇ ರಿಲೀಸ್ ಮಾಡ್ಬೋದು. ಐ ಮೀನ್ ಅಲ್ಲೇ ಅಂದರೆ ಪಕ್ಕದ ಕಾರ್ಡ್ಗೆ ಕ್ಲೋಸೆಸ್ಟ್ ಇದಕ್ಕೆ ಎಲ್ಲ. ಹಾಂ, ಇವಾಗ ಇಲ್ಲಿ ಅಂದರೆ ಕ್ಲೋಸೆಸ್ಟ್ ಫಾರೆಸ್ಟ್ ಇದಕ್ಕೆ ಬಿಟ್ರೂ ಓಕೆನೇ ಬೆಟರ್. ಅಂದರೆ ಅಷ್ಟು ದೂರ ಚಾರ್ಮಾಡಿಗೆಲ್ಲ ಹೋಗಿ ಇದು ಮಾಡೋದೆಲ್ಲ ಸ್ವಲ್ಪ ಇದಾಗುತ್ತೆ. ಅಂದರೆ ಈಗ ವೈಲ್ಡ್ ಅನಿಮಲ್ಸ್ ಅನ್ನ ಅಂದರೆ ಈ ಥರದ್ದು ಆಪರೇಷನ್ಸ್ಗಳು ಲೈಫಿಗೆ ತುಂಬ ರಿಸ್ಕ್ ಅಲ್ವಾ? ನಾವು ಆ್ಯಕ್ಚುಲಿ ನಮ್ಮ ಸೇಫ್ಟಿನೂ ನೋಡ್ಕೊತೇವೆ. ಅದು ಸುಮ್ಮನೆ ಹೋಗಿ ಇದರಲ್ಲಿ ಅಡ್ರಿನಲಿನ್ ರಶಲ್ಲಿ ಯಾವುದೂ ಮಾಡೋದಿಲ್ಲ. ಸೊ ನಾವು ಯಾವತ್ತೂ ಏನು ರೆಸ್ಕ್ಯೂ ಮಾಡಿದಾಗೂ ಲೋಕಲ್ಸ್ ಯಾರು ಇರ್ತಾರೆ ಅವ್ರ ಸೇಫ್ಟಿ, ನಮ್ಮ ಸೇಫ್ಟಿ ಮತ್ತು ಆ್ಯನಿಮಲ್ ಸೇಫ್ಟಿ ಮೂರನ್ನೂ ನಾವು ಇದು ಮಾಡ್ತೇವೆ. ಸ್ವಲ್ಪ ರಿಸ್ಕ್ ಇರುತ್ತೆ, ಎಲ್ಲ ಇದರಲ್ಲೂ ಇರುತ್ತೆ, ಬಟ್ ಅದನ್ನು ನಾವು ಸ್ವಲ್ಪ ಸೈಡಿಗೆ ಹಾಕ್ಕೊತೀವಿ ಅಷ್ಟೇ ಆ ಟೈಮಲ್ಲಿ. ಸೊ ಓವರಾಲ್ ಆಗಿ ಈಗ ವೈಲ್ಡ್ ಅನಿಮಲ್ಸ್ ಬಗ್ಗೆ ಇರ್ಬೋದು ಅಥವಾ ಜನರಲ್ ಆಗಿ ಈಗ ತುಂಬಾ ಕೆಲವರು ಹೇಗೆ ಅಂತ ಹೇಳಿದ್ರೆ ಮನುಷ್ಯರಿಗಿಂತ ಜಾಸ್ತಿ ಅನಿಮಲ್ಸ್ ಜೊತೆ ಅಟ್ಯಾಚ್ಮೆಂಟ್ ಇರುವಂತ ಜನರು ಇರ್ತಾರೆ. ನೀವು ನೋಡ್ತೀರಾ ತುಂಬಾ ಕೇಸ್ಗಳನ್ನು. ಅದೇ ರೀತಿ ವೈಲ್ಡ್ ಅನಿಮಲ್ಸ್ ಅನ್ನ ಇಷ್ಟಪಡೋರು ಇದ್ದಾರೆ. ಸೊ ಎಲ್ಲರಿಗೂ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಓವರಾಲ್? ಸೊ ವೈಲ್ಡ್ ಅನಿಮಲ್ಸು ಇಷ್ಟ ನಿಮಗೆ ಇದ್ರೂ ಆದಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ. ಯಾವುದೇ ವೈಲ್ಡ್ ಲೈಫು ಏನಾದ್ರೂ ಅದು ವೈಲ್ಡೇ ಅದು. ಸೊ ನೀವು ಆದಷ್ಟು ಡಿಸ್ಟೆನ್ಸ್ ಇಟ್ಟರೆ ಬೆಟರ್. ಏನಾದರೂ ಇಂಜುರಿ ಆಗಿದೆ ವೈಲ್ಡ್ ಲೈಫ್ಗೆ ಆ ಥರ ಇದ್ದರೆ, ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಆದರೆ ನೀವು ರೆಸ್ಕ್ಯೂ ಮಾಡ್ಬೋದು. ಇಲ್ಲ ಅಂದರೆ ಪ್ಲೀಸ್ ಇನ್ಫಾರ್ಮ್ ಲೋಕಲ್ ಅಥಾರಿಟೀಸ್ ಲೈಕ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ ಯುವರ್ ಲೋಕಲ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ಸ್. ಅವರು ಸೇಫಾಗಿ, ನಿಮಗೂ ಸೇಫ್ಟಿ ಇರುತ್ತೆ ಆವಾಗ ಮತ್ತು ಪ್ರಾಣಿಗೂ ಸೇಫ್ಟಿ ಇರುತ್ತೆ, ಆ ಥರ ರೆಸ್ಕ್ಯೂ ಮಾಡ್ತಾರೆ. ವೈಲ್ಡ್ ಲೈಫ್ ನಿಮಗೆ ಇಷ್ಟ ಆ ಥರ ಅಂತ ಹೋಗಿ ನೀವು ಇದು ಮಾಡೋಕ್ಕೆ ಹೋದೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಒಂದು ಬರ್ಡ್ ಬಿದ್ದಿರುತ್ತೆ, ಸೊ ಫುಲ್ ಕನ್ಸರ್ನಿಂದ ಅವರು ನೀರೆಲ್ಲ ಕುಡಿಸ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಬರ್ಡ್ ನೀರು ಕುಡಿಯುವಾಗ ಅವ್ರು ನೀವು ಫೋರ್ಸ್ಫುಲಿ ಕೊಡುವಾಗ ಜಾಸ್ತಿ ಟೈಮಲ್ಲಿ ಲಂಗ್ಸಿಗೆ ಹೋಗುತ್ತೆ. ಸೊ ಯಾವಾಗ ಆ ಥರ ಆಗಿದೆ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಅದು ಆಲ್ಮೋಸ್ಟ್ ಡೆಡ್ ಆಗಿರುತ್ತೆ.
ಸೊ ಇನ್ ಕೇಸ್ ಯು ಫೈಂಡ್ ಅನ್ ಇಂಜರ್ಡ್ ವೈಲ್ಡ್ ಲೈಫ್, ನೀವು ಕಾಲ್ ಮಾಡಿ ಲೋಕಲ್ ಇದಕ್ಕೆ, ಅವರು ಏನು ಹೇಳ್ತಾರೆ ಆ ಥರ ಮಾಡಿದ್ರೆ ಸಾಕು. ನೀವು ಊಟ ಕೊಡೋದು ಅಥವಾ ನೀರು ಕೊಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಜನರಲಿ ಇದು ಎಸ್ಪೆಷಲಿ ಬರ್ಡ್ಸ್, ಇವಾಗ ಬರ್ಡ್ಸ್ನ ರೆಸ್ಕ್ಯೂ ಮಾಡೋದು ಈಸಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ಸೊ ಆ ಥರ ಏನಾದರೂ ನಿಮಗೆ ಇಂಜರ್ಡ್ ಸಿಕ್ಕಿದ್ರೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಒಂದು ಟವಲ್ ಹಾಕಿ ಎತ್ಕೊಂಡ್ಬಿಟ್ಟು ಆ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇಟ್ಟು ಆಮೇಲೆ ಅದೇ ನೆಸೆಸರಿ ಅಥಾರಿಟೀಸ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ನೀವು ಇಲ್ಲಿ ತಗೊಂಡು ಹೋಗ್ಬೋದು ಆ ಥರ ಅಂತ. ಸೊ ಅಷ್ಟು ಮಾಡಿದ್ರೆ ಸಾಕು. ನೋ ನೀಡ್ ಟು ಗಿವ್ ಫುಡ್ ಆರ್ ವಾಟರ್ ಟು ಎನ್ ಇಂಜರ್ಡ್ ಆ್ಯನಿಮಲ್. ಸೊ ಆ ಟೈಮಲ್ಲಿ ಅದು ಆ್ಯಕ್ಚುಲಿ ಇನ್ನೂ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಸೊ ಮ್ಯಾಂಗ್ಳೂರ್ ಇಷ್ಟೊತ್ತು ನಮ್ಮ ಜೊತೆಗೆ ವೈಲ್ಡ್ ಅನಿಮಲ್ ಬಗ್ಗೆ ಮತ್ತು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.